ನಾಯಕ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ ನಂತರ ಏನೇ ಇರಲಿ ಅದನ್ನು ಗೌರವಿಸಬೇಕಾದದ್ದು ಸಹಕರಿಸಬೇಕಾದದ್ದು ಮನುಷ್ಯ ಧರ್ಮ. ಅದು ನಾನು ಅವ್ರಿಗೆ ಒಂದೇನು ಮಾತಾಡಿದೆ, ನನ್ನ ಹಿತೈಷಿಗಳ ಜೊತೆಗೆ ಮಾತಾಡ್ತೀನೋ, ವಿಶೇಷವಾಗಿ ಕೊನೆಗೆ ನನಗೆ ಯಾರು ಇಲ್ಲಿ ಮುಟ್ಟಿಸಿದಾರೆ ಅವ್ರ ಜೊತೆಗೆ ನಾನು ಮಾತಾಡಿ ನಿಮಗೆ ಜೊತೆಗೆ ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ 4 ದಿನ ನಾನು ಟೈಮ್ ತೊಗೊಂಡೆ. ಅದ್ರ ನಂತರ ನೆಕ್ಸ್ಟ್ ಡೇ ಮಂತೇಶ್ ಕೌಜಲ್ಗಿ ಅವರು, MY ಪಾಟೀಲ್ರು, ಶ್ರೀನಿವಾಸ್, ಅನಿಲ್ ಚಿಕ್ಕಮೌದ್, ಹೀಗೆ ಒಂದು 20-25 ಜನ ಮೇಲೆ ನಮ್ಮ ಮನೆಗೆ ಬಂದು ಅವರು ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಬೆಳಗ್ಗೆ ಸೌದಿಯವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾನು ಹೇಳ್ತಾ ಇರಲಿಲ್ಲ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನು ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಭಾಳ ವಿಚಾರಗಳನ್ನು ಮಾತಾಡಿ ಅವರು ಹೋದರು. ಲಾಸ್ಟಕ್ಕೆ ಬಾಲಕೃಷ್ಣ ಏನು ಮಾಗಡಿ ಸಚಿವರು ಅಂದರೆ ಸಾಯಂಕಾಲ 7 ಗಂಟೆಗೆ ಬಂದು ಅವ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಅವರು ಬಂದು, ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆಗೆ ಮಾತಾಡೋದು. ಆಮೇಲೆ ಸನ್ಮಾನ್ಯ CM ಹಿಂದಿನ ಮುಖ್ಯಮಂತ್ರಿಗಳಿಗೂ ಜೊತೆಗೆ ಅವರಿಗೂ ಇದು ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ನಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪಿದ್ರಿ ಅಂತ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತು ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ಆದರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದು ನನ್ನ ಕುಟುಂಬ, ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ, ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಅದೇ ನನಗೆ ಹೊಸದೂ ಇಲ್ಲ, ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೇನು ಭಾಳ ದೊಡ್ಡದಲ್ಲ. ಆದರೆ ಇವರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಕ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಭಾಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ ನಾನು. 2018 ಇನ್ನೊಬ್ಬರಿಗೆ ಸಚಿವರಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಭಾಳ ಗಟ್ಟಿ ಧ್ವನಿಯಿಂದ ಅವ್ರಿಗೆ ಸಚಿವ ಮಾಡೀನಿ. 2023 ಯಾರಿಗೆ ಟಿಕೆಟೇ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಭಾಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನಾನು ಟಿಕೆಟ್ ಬರಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೀನಿ. ಅವ್ರು ಇವತ್ತು ಅವರೆಲ್ಲರೂ ಏನು ಮಾಡಿದಾರೆ ಅನ್ನೋದು ಆ ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು. SN ಪಾಟೀಲ್ ಹೇಳ್ದಂಗೆ ಯಾರು ನನಗೆ ಇಷ್ಟು ಸುದೀರ್ಘ ಕಟ್ಟಿದಾರೆ ಅವ್ರು ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ, ಮತ್ತು ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗೆ ನೋಡೋದು ನಾನು, ಇವ್ರು ಪರವಾಗಿ ಬಂದು ಹೇಳಕತ್ತಾರತ್ತೆ, ಅನಿವಾರ್ಯದ ಬೇಡ್ಲಕತ್ತಾರ ಕೂಟ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್, ಅಮರ್ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ಬರು ಅಣ್ಣ ತಮ್ಮ ಎಲ್ಲ ಕಬಲ್ ಕೂತಿದ್ರು. ನಾನು ಹೇಳಿದೆ, ನಿಮ್ಮಂಥವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರೇ ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿ. ಸೊ ನನಗೆ ಗೊತ್ತದ, ನಿಮ್ಮಂಥವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು ನೋಡಿ ಮುಂದೆ ನೋಡ್ತೀನಿ. ಅದಕ್ಕೆ ಶಕ್ತಿ ತುಂಬಿದವರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಅಭಿಮಾನದಿಂದ. ಅದಕ್ಕೆ